ಸನ್ಮಾನ್ಯ ಅಧ್ಯಕ್ಷ, ಕೊಲಿಬೇಡ, ಆಗುದಿಲ್ಲ, ಕೂತ್ಕೊಳ್ಳಿ. ಸದನದಲ್ಲಿ ಮನಸ್ಸಾದಾಗ ಕೈ ಎತ್ತುದು, ಕೂತ್ಕೊಳ್ಳಿ. ಸದನದಲ್ಲಿ ತಾವು ಕೈ ಎತ್ತಬೇಡಿ, ಕೂತ್ಕೊಂಡು ನಂದು ಸ್ವಾಮಿ ಮಾತಾಡ್ತಾರೆ, ಒಬ್ರು ಅಶೋಕ್ ಅವರು ಮಾತಾಡ್ತಾರೆ. ಸದನದಲ್ಲಿ ತಾವು ಚರ್ಚೆಗೆ ರವಿ ಸದನದಲ್ಲಿ ತಾವು ಚರ್ಚೆಗೆ ನೀಡಿರ್ತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸಿಕೊಳ್ಳಕ್ಕಾಗದೇನೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಸಿಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನ ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿರ್ಲಿ, ಇವತ್ತು ಅಣೆಕಟ್ಟೆಗಳಲ್ಲಿರ್ಲಿ, ಪ್ರಮುಖವಾದಂತ ವಿಚಾರಗಳಲ್ಲಿರ್ಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಇವ್ರ ರೀತಿ ದುಷ್ಟಲ್ಲ ನಾವು. ಇದು ನನ್ನ ಹಕ್ಕು, ಇದು ನನ್ನ ಹಕ್ಕು. ನಿನ್ನ ಕೇಳಿ ಮಾತಾಡ್ಬೇಕಾಗಿಲ್ಲ, ನೀನಲ್ಲ ಸ್ಪೀಕರ್. ಸನ್ಮಾನ್ಯ ಅಧ್ಯಕ್ಷ, ನೀವು ನಿನ್ನೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಹೇಳ್ರಿ, ಕೇಳಿ ಅಧ್ಯಕ್ಷ. ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ಯಾರಿಗೂ ಎದುರಬೇಕಾಗಿಲ್ಲ. ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರಿಸಂತ ಧೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ. ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು, ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ. ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ. ಸನ್ಮಾನ್ಯ ಅಧ್ಯಕ್ಷ, ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿಯಾದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೇರಿಸಬೇಕು ಅಂತ ಕಾಂಗ್ರೆಸ್ಸಿಗರು ನಾವು ಒಕ್ಕೊರಲಿಂದ ನಾವು ಆಗ್ರಹಿಸ್ತೇವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಸುಮ್ಮನೆ ಸಪ್ಪತ್ತು ನಾವು ಮಾತಾಡ್ಕೊ. ನಾನು ಪರ್ಮಿಷನ್ ಕೊಟ್ಟಿರೋದು ನಿಮ್ಮ ಅಪ್ಪನ ಮಾತಾಡಿ, ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ. ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಿರ್ಬೇಕು. ಇಲ್ಲಿ ಮಿನಿಸ್ಟರ್ ಎಂ ಬಿ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷ, ರೇ ಕಾಮತ್ರ ನೀವ್ ಯಾರು ಅಧಿಕಾರಕ್ಕೆ ಬರಲ್ಲ ರೇ, ಕೂತ್ಕೊಳ್ರಿ. ಅಧಿಕಾರಕ್ಕೆ ಬರಲ್ಲ, ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂತ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ, ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾರ ಸ್ವಲ್ಪ. ಇರ್ರೇ ಸ್ವಲ್ಪ ಹೊತ್ತು. ನಿಮ್ ಕೈ ಪಾಠ ಹೇಳ್ಸ್ಕೋಬೇಕಲ್ಲ, ನಾನು ನಿಮ್ಗಿನ ಸೀನಿಯರ್. ನಾನು ಕೀಪ್ ಕ್ವೈಟ್ ಅಂಡ್ ಸೇ ಯು ಕಾಂಟ್ ಡಿಕ್ಟೇಟ್ ಮೀ. ಈ ಕಡೆ ಮಾತಾಡಿ. ಯು ಆರ್ ನಾಟ್ ಸಪೋಸ್ ಟು ದಟ್. ಐ ಆಮ್ ಆನ್ಸರಬಲ್ ಟು ಹಿಮ್. ಯು ಆರ್ ನಾಟ್ ಸಪೋಸ್ ಟು ದಟ್. ಹೂ ಆರ್ ಯು? ನೀವೆಲ್ಲ ದುಷ್ಟಕೂಟ. ನೀವು ನಿಮ್ಗೇನ್ರಿ ಗೊತ್ತು? ಸಂವಿಧಾನ ವಿರೋಧಿಗಳು ನೀವು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು, ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಒಂದು ಘಟನೆಗೆ ರೇ ಸ್ವಲ್ಪ ಕೂತ್ಕೊಳ್ರಿ, ನಮ್ ಕಡೆ ಕೂತ್ಕೊಳ್ರಿ, ನಮ್ ಕಡೆ ಕೂತ್ಕೊಳ್ರಿ. ಆ ವಿಚಾರದಲ್ಲಿ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ರೇ ಕೂತ್ಕೊಳ್ರಿ. ನಿಮ್ ಬಗ್ಗೆ ಕಾಮತ್ರ ನಿಮ್ಮ ಹತ್ರ ಕಲಿಬೇಕು, ಕೂತ್ಕೊಳ್ರಿ. ದೇಶಭಕ್ತಿಯ ಬಗ್ಗೆ, ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರು ತಪ್ಪೊಪ್ಪಿಗೆಯನ್ನ ಕೊಟ್ಟಿ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕೊತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಧೀರೋದಾತ್ಮಕ ಹೋರಾಟ ಮಾಡ್ತೀವಿ. ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು. ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ನಾವು ನೋಡ್ರಿ, ನೀವ್ ಯಾರು ಏನ್ ಮಾತಾಡಿದ್ರು ಸುಳ್ಳನ್ ಫ್ಯಾಕ್ಟ್ರಿ, ನೀವು ಸುಳ್ಳನ್ ಫ್ಯಾಕ್ಟ್ರಿ ಅವರು. ಸನ್ಮಾನ್ಯ ಅಧ್ಯಕ್ಷ, ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಸತ್ಯಪಾಲ್ ಮಲ್ಲಿಕ್
ಸತ್ಯಪಾಲ್ ಮಲ್ಲಿಕ್ ನಮ್ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ. ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿಯಲ್ಲಿ ನಡೆದಂತ ಘಟನೆ ಇಂಥದ್ದು. ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರಾಗಿದ್ದವರು ಅವರು. ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ, ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾವು ಭಾರತ ಮತ್ತೆ ಮಕ್ಕಳಲ್ವಾ? ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಇವರ ಕೇಂದ್ರದಲ್ಲಿದ್ದಾರೆ. ಇಲ್ಲ ಅಂದ್ರೆ ಇವ್ರನ್ನ ಜೈಲ್ಗೆ ಹಾಕಿ, ಇವ್ರಗಳನ್ನ ಜೈಲ್ಗೆ ಹಾಕಿ. ಪಠಾಣ್ಕೋಟ್ ಘಟನೆ ಏನು? ಸನ್ಮಾನ್ಯ ಅಧ್ಯಕ್ಷ ನೀರ್ ತಮ್ಮ ಸನ್ಮಾನ್ಯ ಅಧ್ಯಕ್ಷ ನೀವು ಅವ್ರಿಗೂ ಅವಕಾಶ ಕೊಡಿ, ನಂದೇನಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೋಡ್ರಿ, ಚೀರಾಡಿದ್ರೆ ಸತ್ಯ ಸುಳ್ಳಾಗಲ್ಲ, ಸ್ವಲ್ಪ ಹೊತ್ತಿರಿ. ಪಠಾಣ್ಕೋಟ್ ಘಟನೆ ಇವತ್ತು ಭಾರತ ಮಾತೆಯ ಮಕ್ಕಳು ನಾವು ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಸಭಾಧ್ಯಕ್ಷ ಅರುಣಾಚಲ್ ಪ್ರದೇಶದಲ್ಲಿ ಚೀನಾದವರು ಅವರು ಭಾರತವನ್ನ ಆಕ್ರಮಣ ಮಾಡೋದಕ್ಕೆ ದಾರಿ ಕೊಟ್ಟಂತ ದುಷ್ಟಕೂಟ ಇವ್ರು ನಿಶಬ್ದ ಬೇಕಾ ನಿಮಗೆ? ಇದರ ಜೊತೆಗೆ ಚುನಾವಣೆ ಮಾತಾಡ್ತಿದ್ದಾಗ ಇದೇ ರೀತಿ ಸಾಕು. ಈ ಮಾತನ್ನ ನಿಮಗೆ ಗುಣ ಇದೆ. ಚುನಾವಣೆ ಬೇರೆಯವರು ಕೇಳಿಸ್ಕೊಳ್ತಾರೆ. ಈ ಚುನಾವಣೆ ಗೆಲ್ಬೇಕಾದ್ರೆ ಕೇಳಲಿಕ್ಕೆ ತಯಾರಿಲ್ಲ. ಈ ಚುನಾವಣೆಯನ್ನ ಗೆಲ್ಬೇಕು. ನಿಮ್ಮ ಜನರನ್ನ ಗೆಲ್ಬೇಕು ಅಂತ ಇಲ್ಲ. ಕುತಂತ್ರ ಮಾಡೋದು, ಸುಳ್ಳು ಹೇಳೋದು, ಯಾರು ಕೇಳಲಿಕ್ಕೆ ಅಪಪ್ರಚಾರ ಮಾಡೋದು. ರಾಜ್ಯಸಭಾ ಚುನಾವಣೆ ಇವರ ಪಕ್ಷ ಸದಸ್ಯರು ಮಾಡ್ತಾರೆ. ಇವರ ವಿಪ್ ಉಲ್ಲಂಘನೆ ಎಲ್ಲರಿಗೂ ಅರ್ಚನೆ ಮಾಡುವಂತವ್ರು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಯಾರನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ತಕ್ಷಣ ಯಾವಾಗ್ಲೂ ಇವರು ಈ ವಿಚಾರವನ್ನು ತಿರ್ಚಿ ಹೇಳ್ತಕ್ಕಂಥದ್ದು. ಹಾಗಾಗಿ ನಿಮಗೂ ಅರ್ಚನೆ, ನಿಮ್ಮ ಮಾತಿಗೂ ಅರ್ಚನೆ, ನಿಮ್ಮ ಮಾತನ್ನು ಕೇಳಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಅವಕಾಶ ಆಗೋ ಪ್ರಶ್ನೆ ಐಟಿ ಸೆಲ್ ಫ್ಯಾಕ್ಟರಿ ಇದನ್ನ ತಿರ್ಚಿ 3/4 ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ರು. ಆ ಮಾಧ್ಯಮ ಇವತ್ತು ತಿರ್ಚಿದಂತ ವಿಚಾರವನ್ನು ನಾನು ಇವಾಗ ನಿಮ್ಮ ಮುಖಾಂತರ ಆಗ್ರಹಿಸ್ತೇನೆ. ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನು, ಯಾಕಂದ್ರೆ ಸುಳ್ಳು ವಿಚಾರನ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ. ಈಗ ನಾನು ಸನ್ಮಾನ್ಯ ಅಧ್ಯಕ್ಷ, ಇದು ನಾನು ಮಾತಾಡ್ಬೋದು. ಇಷ್ಟು ಜನ ಮಾತಾಡ್ತೀನಿ, ನಾನು ಹೆಂಗ್ ಮಾತಾಡ್ಲಿ? ನನ್ನ ವಿಚಾರ ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಅವ್ರೇನ್ ತಪ್ಪೇನು ಮಾತಾಡಿದ್ರ? ತಪ್ಪೇನು ಮಾತಾಡ್ಲಿಲ್ಲ. ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಅವರು ಅಧ್ಯಕ್ಷ ಇಲ್ಲಿ ನಾರಾಯಣ ಸ್ವಾಮಿ ಅವರೇ, ಈಗ ಬೇರೇನಿಲ್ಲ. ಅವರೆಲ್ಲರೂ ಮಾತಾಡಿ ಆಗ ಅಡಚಣೆ ತಾವು ಮಾತಾಡ್ತಿದ್ರಿ. ಇವ್ರಿಗೊಂದು ಚಾನ್ಸ್ ಸಿಕ್ಕಿದೆ ಈಗ, ಅದಕ್ಕೆ ಪ್ರೀತಿಯಿಂದ ಕಂಟಿನ್ಯೂ ಮಾಡಿ. ಈಗ ಹೀರೋ ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ರಾಜ್ಯಸಭಾ ಚುನಾವಣೆ ನೋಡಿ, ಒಳ್ಳೆ ಶಬ್ದ ಮಾತಾಡ್ತಾರೆ. ನೇರ ಪ್ರಸಾರವು ಹಲವಾರು ಚಾನೆಲ್ಗಳಲ್ಲಿ ಇತ್ತು. ಆ ನೇರ ಪ್ರಸಾರ ಚಾನೆಲ್ಗಳನ್ನ ಏನೇನು ವರದಿ ಇದೆ ಅದನ್ನು ತರಿಸಿ. ಇದ ನಂತರ ತಿರುಚಿದ ಒಂದು ವಿಡಿಯೋ ಬಂದಿದೆ ಅಂತ ನಮಗೂ ಇರ್ತಕ್ಕಂಥ ಮಾಹಿತಿ. ಆ ವಿಡಿಯೋ ಮಾಡೋದಕ್ಕೆ ಕಾರಣ ಯಾರು? ಅದನ್ನ ತಿರುಚಿದಾರ ಇಲ್ವಾ? ನಾನು ಮೊದಲೇ ವಾದ ಮಾಡ್ತೇನೆ, ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇಲ್ಲಿ ಇವ್ರು ಏನಾದ್ರು ಮಾತಾಡ್ಕೊಳ್ಳಿ, ಇವರು ದುಷ್ಟಕೂಟದ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಆಸಿಫ್ ಸೈಟ್, ನಮ್ಮ ಆಸಿಫ್ ಸೈಟ್ ಇಲ್ಲೇ ಕೂತಿದ್ದಾರೆ. ಅವ್ರು ಚುನಾವಣೆ ಗೆದ್ದಾಗ ಬೆಳಗಾಂನಲ್ಲಿ ಇರೋಣ ಸುರೇಶಣ್ಣ ಬೆಳಗಾಂನಲ್ಲಿ ಇವರು ಚುನಾವಣೆ ಗೆದ್ದಾಗ ಆಸಿಫ್ ಸೇಠ್ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವರಪ್ಪ ಫಿರೋಜ್ ಶೇಟ್ ಅವರು ಇವ್ರ ಅಣ್ಣ 2018 ಗೆದ್ದಾಗ, ಗೆಲ್ಲೋದು 2 ದಿನ ಮೊದಲು
ಫಿರೋಜ್ ಶಾಬ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಂಪ್ಲೇಂಟ್ ಕೊಟ್ರು. ಇವ್ರದೇ ಸರ್ಕಾರ ಆಯ್ತು, ತನಿಖೆ ಆಯ್ತು. ಏನಂತ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ? ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಸ್ವಾಮಿ? ನಾಚಿಕೆ ಆಗ್ಬೇಕು ತಾನೆ ಕಂಪ್ಲೇಂಟ್ ಕೊಟ್ಟವ್ರಿಗೆ? ಇವತ್ತು ನಾವು ಕೇಳ್ಬೇಕಲ್ಲ ಇದನ್ನ. ಈ ಕಂಪ್ಲೇಂಟ್ ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಯಾರು ಮಾಡಿದ್ರು ಇದನ್ನ? ಇದರ ಜೊತೆಗೆ ಇಲ್ಲೇ ಕುತ್ಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ. ಶೃಂಗೇರಿ ಘಟನೆ ಏನಾಗಿದೆ? ಕೂತ್ಕೊಳ್ಳಿ. ಶೃಂಗೇರಿ ಘಟನೆ. ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ. ನಾನು ಬಿಜೆಪಿ ಅಂತ ಹೇಳಿಲ್ಲ. ನಾನು ಬಿಜೆಪಿ ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಮೆಣಸಿಕಾಯಿ? ನಿಮ್ಗೆ ಯಾಕೆ ಮೆಣಸಿಕಾಯಿ? ಆಯ್ತು, ಬೇಗ ಮುಗಿಸಿ. ಸನ್ಮಾನ್ಯ ಅಧ್ಯಕ್ಷೆ, ಇಲ್ಲಿ ಈಗ ತಾನೇ ರಾಜುಗೌಡರು ಮಾತಾಡಿದ್ರು. ಶೃಂಗೇರಿ ಘಟನೆ ಮಾತಾಡಿದ ತಕ್ಷಣ ಇಟ್ಕೊಂಡಿರ್ತೀರಾ? ಈಗ ನಮ್ಮ ಕಂಟಿನ್ಯೂ ಮಾಡಿ, ಡಿಸ್ಟರ್ಬ್ ಆಗ್ಬೇಕು. ಕಂಟಿನ್ಯೂ ಆಗಿ ಈಗ ಬೇಗ ಫಾಸ್ಟ್ ಮುಗಿಸಿ. ರಾಜುಗೌಡರು ಮಾತಾಡಿದ್ರು. ರಾಜುಗೌಡರು ಕ್ಷೇತ್ರದಲ್ಲಿ ಸುಮ್ಮನೆ ಶೃಂಗೇರಿ ಪೀಠವನ್ನ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು, ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಇವರ ಸಂಘಟನೆಯವರು. ಆ ಶೃಂಗೇರಿ ಪೀಠಕ್ಕೆ ಆ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಮುಖಾಂತರ ತಂದು ಅವನನ್ನ ಇವತ್ತು ಉಚ್ಚಾನ ಅಂತ ಹೆಸರಿಟ್ಟು ಅಲ್ಲಿಂದ ಈಚೆ ಕರ್ಕೊಂಡ್ ಬಂದ್ರು. ಈಗ ನಾನು ನಿಮ್ಗೊಂದು ಮಾತು ನಿವೇದನೆ ಮಾಡ್ತೀನಿ ಅಧ್ಯಕ್ಷೆ. ಈಗ ತಾನೇ ನಮ್ಮ ಯತ್ನಾಳ್ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಕ್ತಾರೆ ಮುಸಲ್ಮಾನ್ ಹೆಣ್ಮಗುನ. ಇಲ್ಲಿ ಬಂದ್ಬಿಟ್ಟು ವಿರೋಧ ಮಾಡ್ತಾರೆ. ಚಿಂತೆ ಇಲ್ಲ, ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾನು ಅಡ್ಡಿ ಬರಲ್ಲ. ನಾವು ದೇಶದ್ರೋಹಿಗಳನ್ನ ತಾಯಿಗಂಡ್ರು ಅಂತಾರೆ. ಇವತ್ತು ಪುಲ್ವಾಮಾ ಘಟನೆಗೆ, ಪಠಾಣ್ಕೋಟ್ ಘಟನೆಗೆ, ಅರುಣಾಚಲ್ ಪ್ರದೇಶ ಆಕ್ರಮಿಸ್ಕೊಂಡಿರೋದಕ್ಕೆ ಇವತ್ತು ಸುಳ್ಳು ಈ ತರ ಹೇಳಿಕೆಗಳನ್ನ ತಿರ್ತಿ ಕಂಪ್ಲೇಂಟ್ ಕೊಟ್ಟು ಅವೆಲ್ಲ ನಿರಾಧಾರ ಅಂತ ನಿರೂಪಣೆ ಆಗಿ ಬಂದಿದೆಯಲ್ಲ. ಈ ವಿಚಾರದಲ್ಲಿ ಈ ದೇಶವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಯಾರು ಅಧ್ಯಕ್ಷ? ಸುಳ್ಳರ ಕೈನಲ್ಲಿ ಆಡಳಿತ ಸಿಕ್ಕರೆ ಏನಾಗುತ್ತೆ ಅನ್ನೋದನ್ನ ಬಾಬಾ ಸಾಹೇಬ್ರು ಹೇಳಿದ್ರು ಅವತ್ತು. ನನ್ನ ಅತ್ಯುತ್ತಮವಾದಂತ ಸಂವಿಧಾನ ಯಾವಾಗ ಆಗುತ್ತೆ ಅಂತಂದ್ರೆ, ಪರಿಣಾಮಕಾರಿಯಾಗಿ ಇದನ್ನ ಜಾರಿ ಕೊಡ್ತಕ್ಕಂತ ನಾಯಕತ್ವ ಬಂದು ಆಡಳಿತವನ್ನು ನಡೆಸಿದ್ರೆ ಇದು ಅತ್ಯುತ್ತಮ ಸಂವಿಧಾನ ಆಗುತ್ತೆ. ಯಾರು ಇದನ್ನ ಅಯೋಗ್ಯರ ಕೈನಲ್ಲಿ ಈ ಸಂವಿಧಾನ ಸಿಕ್ಕಿದ್ರೆ ಇದು ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಅವರೇ ಹೇಳಿದ್ರು. ನಾನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅದಾಗ್ತಿದೆ ನೋಡಿ. ಇವರ ಪರಂಪರೆ ನೋಡಿ, ಇವರ ತರಬೇತಿಯನ್ನು ನೋಡಿ, ಇವರ ಆಕ್ರಮಣವನ್ನು ನೋಡಿ. ಈ ದೇಶಕ್ಕೆ ಉಳಗಾಲ ಇಡೋದಿಲ್ಲ. ಇವರು ಗೋಧಿ ಮೀಡಿಯಾ ಇಟ್ಕೊಂಡಿದ್ದಾರೆ, ತಿರುತದ ಹೇಳಿಕೆಗಳನ್ನ ಕೊಡ್ತಾರೆ. ಆಯ್ತು, ಬೇಗ ಮುಗಿಸಿ. ರಾಷ್ಟ್ರದಲ್ಲಿ ಕೋಮುವಾದವನ್ನು ಹತ್ತಿಕ್ಬೇಕು ಅಂತಂದ್ರೆ ದಯವಿಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ. ದೇಶದ್ರೋಹಿ ಯಾರೇ ಇದ್ರು ಅವ್ರ ಶಿಕ್ಷೆ ಆಗ್ಲಿ. ನಾವು ಭಾರತ ಮಾತೆಯ ರಕ್ಷಕರು ಅನ್ನೋದನ್ನ ತಮ್ಮ ಮುಂದೆ ನಿವೇದನೆ ಮಾಡಿ, ಸುಳ್ಳೇನಾರು ಇದನ್ನ ಪ್ರಚೋದನೆ ಮಾಡಿ ಈ ಸದನವನ್ನ ತಪ್ಪು ದಾರಿಗೆಳೆದಿದ್ರೆ ಇವರು ತಕ್ಕ ಶಾಸ್ತಿಯನ್ನು ಮಾಡಿ ಅನ್ನುವಂತ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ನೀವು ಅವಕಾಶ ಕೊಟ್ಟದಕ್ಕೆ ವಂಚನೆ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.